ಶಲೋಮ್. ಇದನ್ನ ವೀಕ್ಷಿಸ್ತಾ ಇರುವಂತ ಎಲ್ಲ ನನ್ನ ಪ್ರೀತಿಯ ದೇವ ಸೇವಕರುಗಳಿಗೂ ದೇವ ಜನರಿಗೂ ಪ್ರಾರ್ಥನಾದ ದೇವರಿಂದ ಸಮಾಧಾನವೂ ಸಂತೋಷವೂ ಕೃಪೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತರಾದಂಥ ನಾವುಗಳು ಅನೇಕ ಸಾರಿ ಅನೇಕ ವಿಧಾನವಾದಂಥ ಶ್ರಮೆಗಳನ್ನ ಅನುಭವಿಸ್ತೇವೆ. ಕೆಲವು ಶ್ರಮೆಗಳು ದೇವರು ಅನುಭವಿಸುವುದರಿಂದ ಬರುತ್ತೆ, ಕೆಲವು ನಮ್ಮ ಜ್ಞಾನದ ಕೊರತೆಯಿಂದ ಬರುತ್ತೆ. ದೇವರ ವಾಕ್ಯದಲ್ಲಿ ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗಿದ್ದಾರೆ ಕೂಡ ಹೇಳುವ ಪ್ರಕಾರ ನಮಗೆ ಜ್ಞಾನವು ಬಹಳ ಅತ್ಯಮೂಲ್ಯ. ಸೇವೆನಲ್ಲಿ ದೇವರು ನಮ್ಮನ್ನ ಸೇವೆ ಕರೆದಿರ್ತಾನೆ. ಸೇವೆ ಕರೆದ ಮೇಲೆ ದೇವರು ನಮಗೆ ವಿಶೇಷವಾದ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಟ್ಟು ನಡೆಸ್ತಾರೆ. ಆದ್ರೆ ಯಾಕೆ ಇಷ್ಟನ್ನೆಲ್ಲ ನಾನು ಪೀಠಕ್ಕೆ ಹಾಕಿ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಕುಶಾಲನಗರದಲ್ಲಿ ಪಾಸ್ಟರ್ ರಂಗ ಅಂತೇಳಿ ಅವರ ಚರ್ಚ್ ಶನಿವಾರ ಅಟ್ಯಾಕ್ ಅಂತ ನಾವು ಹೇಳೋದಕ್ಕಿಂತ ಅಲ್ಲಿ ಕೆಲವು ಗೊಂದಲಗಳು ಸೃಷ್ಟಿಯಾಗ್ತವೆ. ಆದ್ರೆ ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಶೇರ್ ಆಗ್ತಾ ಇರುವಂತ ಒಂದು ವಿಡಿಯೋ. ಈ ಕ್ರೈಸ್ತತ್ವದಲ್ಲಿ ಒಂದು ದುರ್ಬುದ್ಧಿ ಏನಂತಂದ್ರೆ, ಒಂದು ವಿಚಾರವನ್ನ ಬಹಳ ವೇಗವಾಗಿ ನಾವು ಸ್ಪ್ರೆಡ್ ಮಾಡ್ಲಿಕ್ಕೆ ನೋಡ್ತೇವೆ. ಸ್ಪ್ರೆಡ್ ಮಾಡೋದ್ರಿಂದ ಏನಾದ್ರೂ ಉಪಯೋಗ ಇದೆಯಾ, ಅಥವಾ ನಾವು ಮೀಡಿಯಾಕ್ಕೆ ಬಂದು ಮೀಡಿಯಾದಲ್ಲಿ ತೋರಿಸೋದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಅಕಸ್ಮಾತ್ ನಾನು ವಿಡಿಯೋವನ್ನ ಮಾಡಿ ಆ ವಿಡಿಯೋದಿಂದ ಅಲ್ಲಿಗೆ ಏನಾದ್ರೂ ಪ್ರಯೋಜನ ಆಗಿದ್ರೆ ಓಕೆ. ಆದ್ರೆ ಯಾವ ಪ್ರಯೋಜನವೂ ಆಗದೆ ನಾವು ಸುಮ್ಮನೆ ಸ್ಪ್ರೆಡ್ ಮಾಡ್ತಾ ಇದ್ರೆ ನಾವು ಅದಕ್ಕೆ ನಮಗೆ ಸಮರ್ಪಕವಾದಂತ ಸೊಲ್ಯೂಷನ್ ಸಿಗೋದಿಲ್ಲ. ಆದ್ರೆ ಇಲ್ಲಿ ಕೊಡಗು ಡಿಸ್ಟ್ರಿಕ್ಟ್ ನಲ್ಲಿ ಕುಶಾಲನಗರದ ಒಂದು ಪ್ರಾಂತದ ಆ ಭಾಗದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆ ಇನ್ಸಿಡೆಂಟ್ ಏನಂದ್ರೆ, ಪಾಸ್ಟರ್ ರಂಗ ಅವರು ಒಂದು ಸಭೆಯನ್ನ, ಒಂದು ಚರ್ಚ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಅವ್ರು ಯಾರು ಬಂದು ಅಟ್ಯಾಕ್ ಮಾಡಿದ್ರು, ಪೊಲೀಸ್ನವರು ಬಂದ್ರು. ಅವ್ರನ್ನ ನಾವು ಪ್ರಶ್ನೆ ಮಾಡೋದಕ್ಕಿಂತ ನಮಗ್ ನಾವು ಪ್ರಶ್ನೆ ಮಾಡ್ಕೊಳ್ಳೋದು ಮುಖ್ಯ. ಅವರನ್ನ ಪ್ರಶ್ನೆ ಮಾಡೋದಕ್ಕಿಂತ ಅವ್ರು ಯಾಕೆ ಬಂದ್ರು ಅಂತ ಹೇಳೋದಕ್ಕಿಂತ ಅವ್ರು ಬರೋದಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು, ಅವ್ರು ಅಲ್ಲಿ ಬಂದು ಸಮಸ್ಯೆ ಮಾಡ್ಲಿಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು ಅಂತ ನೋಡುವಾಗ ನಾನು ಒಂದು ವಿಡಿಯೋವನ್ನು ನೋಡ್ತಾ ಇದ್ದೆ. ಅಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರ್ತಕ್ಕಂಥ ಒಂದು ಲ್ಯಾಂಡ್ ಬಡವರಿಗೋಸ್ಕರ ಕೊಟ್ಟಿರ್ತಾರೆ. ಬಡವರಿಗೋಸ್ಕರವಾಗಿ ವಾಸ ಮಾಡ್ಲಿಕ್ಕೆ, ವಾಸಕ್ಕಾಗಿ ಕೊಟ್ಟಿರ್ತಾರೆ. ಆ ವಾಸಕ್ಕಾಗಿ ಕೊಟ್ಟಿರುವಾಗ ಅದನ್ನ ಆ ವಾಸಕ್ಕಾಗಿ ಉಪಯೋಗಿಸಬೇಕು. ಆ ವಾಸ ಮಾಡುವಾಗ ನೀವು ಪ್ರಾರ್ಥನೆ ಮಾಡ್ಕೊಳ್ಬಹುದು, ನೀವು ದೇವರನ್ನ ಆರಾಧಿಸಬಹುದು. ಜನರು ಕೂಡ ವಾಲಂಟರಿಯಾಗಿ ಬರ್ಬೋದು, ಸ್ವಯಂ ಪ್ರೇರಿತರಾಗಿ ಬಂದು ಪ್ರಾರ್ಥಿಸಬಹುದು. ಆದ್ರೆ ಆ ಜಾಗದಲ್ಲಿ ಚರ್ಚ್ ಕನ್ಸ್ಟ್ರಕ್ಷನ್ ಮಾಡೋದಿದೆಯಲ್ಲ, ಅದು ತಪ್ಪು. ಡಿಪಾರ್ಟ್ಮೆಂಟ್ ಆಗ್ಬೋದು ಅಥವಾ ವ್ಯಕ್ತಿಗಳಾಗ್ಬೋದು, ಯಾರೇ ಆಗಲಿ ಕ್ವಶನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ವಾಸಕ್ಕಾಗಿ ಕೊಡಲ್ಪಟ್ಟಿರುವಂತಹ ಜಾಗವನ್ನ ಚರ್ಚ್ಗಾಗಿ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು ತಪ್ಪು. ಮತ್ತೆ ಇನ್ನೊಂದು ತಪ್ಪು ಏನಂತಂದ್ರೆ, ಅಲ್ಲಿ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ, ಇಂಥವ್ರು ಸಪೋರ್ಟ್ ಮಾಡಿದ್ರು ಅಂತ. ನಿನ್ನನ್ನು ನನ್ನನ್ನು ದೇವರು ಸೇವೆಗಾಗಿ ಕರೆಯುವಾಗ ನಾವು ಸೇವೆಯಲ್ಲಿ ಬಹಳ ಜ್ಞಾನವಾಗಿ ವಿವೇಕಪೂರ್ವಕವಾಗಿ ನಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯಾರನ್ನಾದ್ರೂ ಸಲಹೆ ತೆಗೆದುಕೊಳ್ಬೇಕಾಯ್ತು, ಲೀಗಲ್ ಒಪಿನಿಯನ್ ತಗೊಳ್ಬೇಕಾಯ್ತು. ಅದಕ್ಕೆ ಸಂಬಂಧಪಟ್ಟಂತ PDOಗಳನ್ನ ಕೇಳಿ ಅದು ನಾನು ಕನ್ಸ್ಟ್ರಕ್ಷನ್ ಮಾಡಬಹುದಾ, ಇಲ್ಲ ನಮ್ಮಂತವರನ್ನ ಭೇಟಿ ಮಾಡಿದಾಗ ಅಥವಾ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಪರಿಪೂರ್ಣ ಡೀಟೇಲ್ಸ್ ಕೊಡ್ತೇವೆ. ಆದ್ರಿಂದ ಈಗ ನಾವು ಎಲ್ಲರೂ ಕ್ರೈಸ್ತರು ಮಾತಾಡ್ತಾ ಅವರು ಅಲ್ಲಿ ಬಂದ್ರು ಸಮಸ್ಯೆ ಮಾಡಿದ್ರು, ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಒಂದನೇದಾಗಿ ಡಾಕ್ಯುಮೆಂಟೇಶನ್ ಅನ್ನ ಸರಿಯಾಗಿ ಇಟ್ಕೊಳ್ಳಿ. ಒಂದು ಚರ್ಚ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ ಲ್ಯಾಂಡ್ ಬಹಳ ಪ್ರಾಮುಖ್ಯ, ಲ್ಯಾಂಡ್ ಅಪ್ರೂವಲ್ ಬಹಳ ಪ್ರಾಮುಖ್ಯ, NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬಹಳ ಪ್ರಾಮುಖ್ಯ. ಇದೆಲ್ಲವುಗಳನ್ನು ತೆಗೆದುಕೊಂಡು ಕನ್ಸ್ಟ್ರಕ್ಷನ್ ಮಾಡಿ, ಅಧಿಕೃತವಾಗಿ ಕನ್ಸ್ಟ್ರಕ್ಷನ್ ಮಾಡಿ, ಅಫಿಷಿಯಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿ, ಚರ್ಚ್ ಅಂತ ಎಸ್ಟಾಬ್ಲಿಷ್ ಮಾಡಿ, ಚರ್ಚ್ ಅಂತಾನೆ ಜನರಿಗೆ ಹೇಳಿ. ಪರ್ಮಿಷನ್ ಯಾರಾದ್ರೂ ಕೊಡ್ಲಿಲ್ಲ ಅಂತಂದ್ರೆ, ಅಥವಾ ಪರ್ಮಿಷನ್ ಹೇಗೆ ತಗೊಳ್ಬೇಕು ಅಂತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ರೈಟ್ ಡೈರೆಕ್ಷನ್ಸ್ ಕೊಡ್ತೀವಿ. ಸಮಸ್ಯೆ ಬಂದ ಮೇಲಲ್ಲ, ಸಮಸ್ಯೆ ಬರೋದಕ್ಕಿಂತ ಮುಂಚೆ ನಾವು ಸರಿಯಾಗಬೇಕು. ಇವತ್ತಿಂದ ಅವ್ರು ಯಾರೋ ಕ್ರಿಸ್ತ ವಿರೋಧಿಗಳು ಇನ್ನೊಬ್ರು ಅಂತ ಹೇಳಿ ಅವ್ರನ್ನ ನಾವು ಬೈಕೊಳ್ಳೋದಕ್ಕಿಂತ ನಾವು ಸರಿಯಾಗಿದ್ದಾಗ ಬಂದ್ರೆ ಕಾನೂನು ರೀತಿಯಲ್ಲಿ ಅವ್ರ ಪಾಠ ಕಲಿಸ್ಬೋದು, ಕಾನೂನು ರೀತಿಯಲ್ಲಿ ಅವ್ರ ಬುದ್ಧಿ ಕಲಿಸ್ಬೋದು. ನಾವೇ ಸರಿ ಇಲ್ಲದೆ ನಾವು ಅವ್ರ ಮೇಲೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲನೇದಾಗಿ ಚರ್ಚ್ ಕನ್ಸ್ಟ್ರಕ್ಷನ್ ಯಾವ ಬೇರೆಯವರು ಅವ್ರು ಕಟ್ಕೊಂಡಿದ್ದಾರೆ ಇವ್ರು ಕಟ್ಕೊಂಡಿದ್ದಾರೆ ಅನ್ನೋದು ಬೇಡ. ನಾವು ಲೀಗಲ್ ಆಗಿ ಪರಿಪೂರ್ಣವಾದಂತಹ ಮಾಹಿತಿಯೊಂದಿಗೆ ನಾವು ಚರ್ಚ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಇದು ಮಾಹಿತಿ.
ಮತ್ತೆ ನನಗೆ ಬಂದ ಪ್ರಕಾರವಾಗಿ ಅಲ್ಲಿ ಬೇರೆ ತಮಿಳುನಾಡಿನಿಂದ ಬಹಳಷ್ಟು ಜನರು ಬಂದಿದ್ದಾರೆ. ಒಂದು ಚರ್ಚ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಅದು ಅಫಿಷಿಯಲ್ ಆಗಿ ಅದು NOC ತೆಗೆದುಕೊಂಡು PDOಗಳಿಂದ ಅದು ಅಪ್ರೂವಲ್ ಆಗಿ ಈ ರೀತಿಯಾಗಿ ಚರ್ಚ್ ಕನ್ಸ್ಟ್ರಕ್ಷನ್ ಆಗಬೇಕು. ಆದ್ರಿಂದ ಇದನ್ನ ಪೂರ್ಣ ನೀವು ತಿಳ್ಕೊಳ್ಳಿ. ಯಾರು ಕೂಡ ದಯವಿಟ್ಟು ಇಂಥ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡಿ. ಆತರ ಸಮಸ್ಯೆಗಳಾದಾಗ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳಿರುತ್ತೆ. ನಮ್ಮ ಇಂಟರ್ನ್ಯಾಷನಲ್ ವುಮೆನ್ ರೈಟ್ಸ್, ಆಂಟಿ ಕರಪ್ಷನ್, ಸೋಷಿಯಲ್ ಜಸ್ಟಿಸ್ ಕಮಿಷನ್ ಇದೆ. ಸೊ ಕಾಂಟ್ಯಾಕ್ಟ್ ಮಾಡೋದಾದ್ರೆ ನಾವು ಸೂಕ್ತವಾದ ಆಲೋಚನೆ ಕೊಡ್ತೀವಿ, ರೈಟ್ ಡೈರೆಕ್ಷನ್ಸ್ ಕೊಡ್ತೀವಿ. ಆದ್ರಿಂದ ಈ ರೀತಿಯಾಗಿ ಹೋಗಿ. ಎರಡನೇದಾಗಿ ಈ ವಿಡಿಯೋದಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ನೋಡಬೇಕಾಗಿರೋದು, ಅವರ ಜಾಗಕ್ಕೆ ಬಂದು ಅತಿಕ್ರಮಣ ಪ್ರವೇಶ ಮಾಡಿ, ಇಲ್ಲಿಗಲ್ ಟ್ರೆಸ್ಪಾಸ್ ಅಂತ ಕರಿತೀವಿ. ಇಲ್ಲಿಗಲ್ ಟ್ರೆಸ್ಪಾಸ್ ಮಾಡಿ, ಪೀಸ್ ವೈಲೇಷನ್ ಮಾಡಿ, ಅವರ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಮಾಡಿ, ಅವರ ಪರ್ಸನಲ್ ಲಿಬರ್ಟಿಯನ್ನು ವೈಲೇಷನ್ ಮಾಡಿ, ಅಲ್ಲಿ ಮನೆ ಹೋಗಿ ಜಗಳ ಮಾಡಿದ್ದೆ ಅಫೆನ್ಸ್. ಅಷ್ಟೊಂದು ಜನ ಗುಂಪಾಗಿ ಬಂದು ಅವ್ರ ಮನೆ ಮುಂದೆ ನಿಂತು ಕೂಗಾಡಿದ್ದು ಇಟ್ಸ್ ಅಫೆನ್ಸ್. ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು, ಸುಮೋಟೋ ಕೇಸನ್ನ ದಾಖಲು ಮಾಡಬೇಕು. ಯಾರ್ಯಾರು ಅವ್ರ ಮನೆ ಮುಂದೆ ಹೋಗಿ ಜೋರಾಗಿ ಗೊಬ್ಬೆ ಹಾಕಿದ್ರು, ಈವನ್ ಏನೇ ಇರಲಿ ಅದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಇದೆ. ಲ್ಯಾಂಡ್ ಸಿವಿಲ್ ಮ್ಯಾಟರ್ಸ್ ಬಂದಾಗ ತಹಶೀಲ್ದಾರ್ ಇರ್ತಾರೆ, PDOಗಳು ಇರ್ತಾರೆ, ಇವುಗಳು ಇರ್ತಾರೆ, CO ಇರ್ತಾರೆ, ಪೊಲೀಸ್ ಲಾ ಅಂಡ್ ಆರ್ಡರ್ ಕಾಪಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಈ ಎಲ್ಲ ವ್ಯವಸ್ಥೆಯನ್ನ ಅವ್ರು ಉಪಯೋಗಿಸ್ಕೊಳ್ಬಹುದು. ಅದನ್ನು ಬಿಟ್ಟು ಅವರಾಗವರು ಹೋದ್ರೆ, ಅವರಾಗವರು ಹೋಗಿ ಕೂಗಾಡಿದ್ರೆ ಇಟ್ಸ್ ಅಫೆನ್ಸ್. ಹಾಗಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ನನಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಇಂಟರ್ನಲ್ ನಮ್ಮ ಕಮಿಷನ್ ನ ಒಂದು ಇಂಟರ್ನಲ್ ಪ್ರಕಾರವಾಗಿ ನಮಗ್ ಬಂದ ಮಾಹಿತಿ ಪ್ರಕಾರ ಒಂದು ಪೆಟಿಷನ್ ರಿಜಿಸ್ಟರ್ ಮಾಡಿದ್ದಾರೆ. ಹಾಗಾಗಿ ಈಗ ಸುಮಾರು ಜನಕ್ಕೆ ಜ್ಞಾನಯುಕ್ತವಾದಂತ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ, ಕಾನೂನಿನ ಮಾಹಿತಿ ಇಲ್ಲದಿರೋದ್ರಿಂದ ನಾವು ದಾರಿ ಹೋಗ್ತಾ ಇದ್ದೀವಿ. ನೋಡಿ, ನಾನು ಒಂದು ಕಾರ್ಯವನ್ನು ಕೊಡ್ತೇನೆ, ಒಂದು ಕಾರ್ಯವನ್ನು ನಿಮಗೆ ಹೇಳ್ತೇನೆ. ಪಾಸ್ಟರ್ಸ್ಗಳಾಗ್ಬೋದು, ಬಿಲೀವರ್ಸ್ ಆಗ್ಬೋದು, ಎವಾಂಜಲಿಸ್ಟ್ಗಳಾಗ್ಬೋದು, ದಯವಿಟ್ಟು ನೀವು ಚರ್ಚ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಏನೇನು ದಾಖಲೆಗಳು ಬೇಕು, ಹೇಗೆ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಚರ್ಚ್ ಅಂತ ಕಟ್ಟಬಹುದು ಅನ್ನೋದಕ್ಕೆ ಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ನಾನು ನಿಮಗೆ ಕೊಡ್ತೀನಿ. ನನ್ನ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ. ದಯವಿಟ್ಟು ನನಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರೈಟ್ ಡೈರೆಕ್ಷನ್ಸ್ ಕೊಡ್ತೀನಿ. ನಾವೆಲ್ಲರೂ ಸರಿ ಆದ್ರೆ, ಅದನ್ನ ಮೀರಿ ಯಾವನಾದ್ರೂ ಬಂದ್ರೆ, ಅದನ್ನ ಮೀರಿ ಯಾವನಾದ್ರೂ ಕಾನೂನು ಕೈಗೆ ಎತ್ಕೊಂಡ್ರೆ, ಅದನ್ನ ಮೀರಿ ಯಾವನಾದ್ರೂ ಕಾನೂನಿನ ದುರ್ಬಳಕೆ ಮಾಡಿಕೊಂಡ್ರೆ ಅಂತವನನ್ನ ಕಾನೂನಿನ ಅಡಿಯಲ್ಲಿ ಒದ್ದು ಒಳಗೆ ಹಾಕಿಸ್ಬೋದು. ಅಂತವನನ್ನ ಕಾನೂನು ತುಂಬಾ ಚೆನ್ನಾಗಿದೆ, ನಮ್ಮ ದೇಶದ ಕಾನೂನು ಚೆನ್ನಾಗಿದೆ. ಅದರಲ್ಲೂ ನಮ್ಮ ಕರ್ನಾಟಕ ಪೊಲೀಸ್ ಅದು ನಮ್ಮ ಹೆಮ್ಮೆ, ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸುಮ್ಮನೆ ಅದಾಗೋದಿಲ್ಲ, ಇವ್ರು ಕೇಳೋದಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ನೆಪ ಹೇಳಬೇಡಿ, ಕಂಪ್ಲೇಂಟ್ಸ್ ಮಾಡಬೇಡಿ, ಪೊಲೀಸ್ ಮೇಲೆ ತಪ್ಪು ಹೇಳಬೇಡಿ. ನಮಗೆ ತಿಳಿಸಿ, ಖಂಡಿತ ನಾವು ತಿಳಿಸೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲವುಗಳನ್ನ ನಾವು ಉಪಯೋಗಿಸಿಕೊಂಡು ಕಾನೂನು ಬಾಹಿರವಾಗಿ ನಡೆಯುವವನನ್ನ, ಕಾನೂನು ಬಾಹಿರವಾಗಿ ಟ್ರೆಸ್ ಪಾಸ್ ಆಗುವವನನ್ನ, ಕೂಗಾಡುವವನನ್ನ, ದೌರ್ಜನ್ಯ ಮಾಡುವವನ್ನ ಕಾನೂನು ರೂಪಿಸ್ಕೊಳ್ಳೋಣ. ಕಾನೂನು ನೋಡ್ಕೊಳ್ಳುತ್ತೆ. ಹಾಗಾಗಿ ನೀವು ಕಾನೂನು ಪ್ರಕಾರ ಇರಬೇಕು, ನೀವು ಕಾನೂನುಗಳನ್ನು ಅನುಸರಿಸಬೇಕು, ನೀವು ಈ ದೇಶದ ಕಾನೂನನ್ನ ಚೆನ್ನಾಗಿ ಓದ್ಕೊಳ್ಬೇಕು. ಚರ್ಚ್ ಕನ್ಸ್ಟ್ರಕ್ಷನ್ ಹೆಂಗ್ ಮಾಡೋದು, ಹೇಗ್ ನಡೀಬೇಕು, ಎಲ್ಲಿ ಅಪ್ರೂವಲ್ ತೆಗೆದುಕೊಳ್ಬೇಕು, ನಿಮ್ ಸ್ವಂತ ಹೆಸರುಗಳಲ್ಲಿದ್ದು ಚರ್ಚ್ ಕಟ್ತೀವಿ, ನಿಮ್ ಸ್ವಂತ ಹೆಸರುಗಳಲ್ಲಿದ್ದು ಚರ್ಚ್ ಅಂತ ಹೇಳ್ಕೊಳ್ತೀವಿ. ಅದನ್ನೆಲ್ಲ ಬಿಟ್ಟು ಬನ್ನಿ, ಕಾನೂನು ರೀತಿಯಲ್ಲಿ ಎಲ್ಲವುಗಳನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆದ್ರಿಂದ ಅಲ್ಲಿ ನಡೆದಿರುವಂಥದ್ದು ಇಷ್ಟೇ. ಹಾಗಾಗಿ ಇದನ್ನ ಜಾಸ್ತಿ ಫಾರ್ವರ್ಡ್ ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ಜ್ಞಾನವಂತರಾಗಿ ಜ್ಞಾನವನ್ನು ತಂದುಕೊಳ್ಳಿ. ಮತ್ತೆ ಸಮಾಜ ಕೂಡ ಜ್ಞಾನ ತಂದುಕೊಳ್ಳುತ್ತೆ. ಸಮಾಜ ಕೂಡ ನೀವು ಚರ್ಚೆಗೆ ಬಂದಂತ ಬಿಲೀವರ್ಸ್ ಕೂಡ ಜ್ಞಾನ ತಂದುಕೊಳ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.